ನಾಳೆ ನಿಮಗೆ ವಿಶೇಷ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾಳೆ ಚರ್ಚೆಗೆ ಅವಕಾಶ ತಗೊಳ್ಳುವ. ಚರ್ಚೆಗೆ ಅವಕಾಶ ಹೇಳ್ತೀರಿ. ನಾಡಿದ್ದು ಈ ಸದನದ ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಆದೇಶ ಆಗಿದೆ ಆದೇಶದ ಕಾಪಿಯನ್ನ ಇಲ್ಲಿ ಇಡುತ್ತೇನೆ. ನಾನು ನಿಮ್ಮ ಸಮಯಾವಕಾಶ ನೋಡಿಕೊಂಡು ನಿಮ್ಗೆ ಯಾವಾಗ ಬೇಕು ನೋಡಿಕೊಂಡು ಸಮಯ ನಿಗದಿಪಡಿಸ್ತೇನೆ. ನಾಳೆ ಇಡ್ತೀನಿ. ನಾಳೆ ಅವರಿಗೆ ಬೇಡ ಅಂತ, ನಾಳೆ ಇಲ್ಲ ಅಂತ. ನಾಳೆ ಸಮಾವೇಶ ಇದೆ. ನಾಳಿದ್ದು ನಾಡಿದ್ದು ಯಾವಾಗ್ಲಾರು ಇಡ್ತೀನಿ. ನಾನು ನಾಳೆ ಬೇಕಾದ್ರೆ ಇಡ್ತೀನಿ, ನಾಳೆ ಇಡ್ತೀನಿ, ನಾಳೆ ಅದ್ರ ಮುಂದಿನ ದಿನ ಇಡ್ತೀನಿ, ಯಾವತ್ತಾರು ಇಡ್ತೀನಿ. ಸುಪ್ರೀಂ ಕೋರ್ಟ್ ಮುಂದೆ ಏನಾಗಿದೆ ಅದನ್ನ ಆದೇಶ ಕಾಪಿ ಇದೆ, ಆದೇಶದ ಕಾಪಿ ಬದಲಾವಣೆ ಮಾಡಕ್ಕಾಗಲ್ಲ ನಾನು. ಮಾನ್ಯ ಮುಖ್ಯಮಂತ್ರಿ ಅದರಿಂದ ಸುಪ್ರೀಂ ನಾನು ಆ ಆದೇಶವನ್ನ ಒಪ್ಕೊಳ್ತೀನಿ ಅಂತಕ್ಕಂಥದ್ದು ನನ್ನ ಭಾವನೆ. ಇವರು ಎಲ್ಲರೂ ಕೂಡ ಆದೇಶವನ್ನ ಒಪ್ಕೊಳ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ನಾಳಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ, ನೀವೇನು ಅಂಡರ್ಟೇಕ್ ಮಾಡ್ಕೊಂಡಿದ್ದೀರಿ, ಅವೆಲ್ಲನೂ ಕೂಡ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಆದೇಶವನ್ನ ಇಡುತ್ತೇನೆ. ಆದ್ರ ವಿಶೇಷ ಪ್ರಕಟಣೆ ಒಂದೇ ನಿಮಿಷ. ಒಂದು, ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಸರ್ಕಾರಕ್ಕಾಗಿ ಚರ್ಚೆ ಮಾಡಿದ್ದೀವಿ. ಮೀಸಲಾತಿಯಲ್ಲಿ ಒಂದು ಸಮುದಾಯ ಮೂರ್ ಕಡೆ ಏನು ರಿಸರ್ವೇಶನ್ ತಗೋತೈತೆ ಅನ್ನೋ ಬಗ್ಗೆ ಆಯ್ತು. ಈಗ ಚರ್ಚೆ ಮಾಡಿಸುವ ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೋದಂದ್ರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ OBCಗೆ ಸೇರಿಸಿ ಸೆಂಟ್ರಲ್ ರಿಕಮೆಂಡ್ ಮಾಡ್ಬೇಕು. ಅದನ್ನಾದ್ರೂ ಮಾಡಿಕೊಡಿ ಸರ್. ನಿಮ್ ಕೈಯಾಗ ಏನಿಲ್ಲ. ನಾವು ಅಲ್ಲಿ ಹೋರಾಟ ಮಾಡ್ತೀವಿ. ಚರ್ಚೆ ಮಾಡೋ ಕೊಡ್ತಾರೆ. ಉತ್ತರ ಕೊಟ್ರಾಯ್ತು ಹೇಳ್ತಾರೆ. ನಾಳಿದ್ದು ಅದು ಸರ್ಕಾರ ಉತ್ತರ ಕೊಡ್ತದೆ. ನಿಮ್ಮ ಎಲ್ಲ ಸರ್ಕಾರ ಉತ್ತರ ಕೊಡ್ತದೆ. ನಾಳಿದ್ದು ನೀವು ಯಾವಾಗ ರೈಸ್ ಮಾಡ್ತೀರಿ ಅವಾಗ ಉತ್ತರ ಕೊಡ್ತೀವಿ. ನಾಳೆ ಹೋರಾಟ ಇದೆ ಸರ್. ನಾಳೆ ನಾಳೆ ಸರ್ಕಾರದ ನಿಲುವೇನು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿ ಇವರಿಗೆ ಉತ್ತರ ಕೊಡ್ತೇವೆ. ಯತ್ನದವರೇ, ನಿಮ್ಮೆಲ್ಲ ಅಧ್ಯಕ್ಷರು ನಮ್ದು 2 ಬೇಡಿಕೆಯಲ್ಲಿ ಆಯ್ತು ಹೇಳಿದ್ರಲ್ಲ, ನಾಳೆ ಅವಕಾಶ ಕೊಟ್ರೆ ಸಾಕು. ಪ್ರಕಟಣೆ ಹೊಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.